ಎಲ್ಲರಿಗೂ ಕನ್ನಡದಲ್ಲಿ ಜಾಪನೀಸ್ ಅನ್ನೋ ಚಾನಲ್ಗೆ ಸುಸ್ವಾಗತ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಜಾಪನೀಸ್ ನೋಡೋಕೆ, ಬರೆಯೋಕೆ, ಆಡೋಕೆ, ಕೇಳೋಕೆ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಈ ವಿಡಿಯೋದಲ್ಲಿ. ನಿಮಗೆ ಈ ಹಂತದಲ್ಲಿ ಜಾಪನೀಸ್ ಭಾಷೆ ಬಗ್ಗೆ ಏನು ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಜಸ್ಟ್ ನೋಡಿ ಆಮೇಲೆ ನಮ್ಮ ಕನ್ನಡಕ್ಕೆ ಎಷ್ಟು ಹತ್ತಿರ ಇದೆ ಅನ್ನೋದನ್ನ ಫೀಲ್ ಮಾಡಿ. ಇದು ನನ್ನ ವರ್ಕ್ಶೀಟ್. ಈ ವರ್ಕ್ಶೀಟಲ್ಲಿ 4 ಶೀಟ್ ಇದೆ. ಪರಿವಿಡಿ, ವರ್ಣಮಾಲೆ, ಪದ, ಆಮೇಲೆ ವಾಕ್ಯ ಅಂತ. ಮೊದಲು ವರ್ಣಮಾಲೆಯಿಂದ ಶುರು ಮಾಡೋಣ. ವರ್ಣಮಾಲೆ ನೋಡೋಕ್ಕೆ ಈ ಥರ ಇದೆ. ನಿಮ್ಮ ಎಡಕ್ಕೆ ಹಿರಗನ, ಮಧ್ಯಕ್ಕೆ ಕಥಕನ, ಕೊನೆಗೆ ಕಾಂಜಿ ಅನ್ನೋದು ಇದೆ. ಈ ಥರ 3 ಭಾಗಗಳನ್ನಾಗಿ ಮಾಡಲಾಗಿದೆ ಈ ವರ್ಣಮಾಲೆಯಲ್ಲಿ. ಈಗ ಅಕ್ಷರಗಳ ಕೌಂಟ್ ಮಾಡಿ ಹೇಳೋದಾದರೆ 1000 ಮೇಲೆ ಇದೆ. 26 49 ಬರೋಬ್ಬರಿ 1000 ಮೇಲೆ ಇದೆ. ಕೇಳಿ ಸುಸ್ತಾದ್ರಾ? ಇಷ್ಟೆಲ್ಲ ಹೇಗೆ ಕಲಿತು ನೆನಪಿಟ್ಕೊಳ್ಳೋದು ಅಂತ ಗಾಬರಿ ಆದ್ರಾ? ನನಗೂ ಆಗಿತ್ತು. ಈ ಗಾದೆ ನೀವು ಕೇಳಿರ್ಬೋದು, ಕಲಿಯೋ ತನಕ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಕೋತಿ ವಿದ್ಯೆ ಅಂತ. ಇದು ಹಾಗೆ. ಈ 6 ತಿಂಗಳು ನನ್ನ ಜೊತೆ ಕಲಿತು ಹೋಗಿ ನಿಮಗೆ ಗೊತ್ತಾಗುತ್ತೆ. ವಾಪಸ್ ಟಾಪಿಕ್ಕಿಗೆ ಬರೋಣ. ನೋಡೋಕ್ಕೆ ಹೀಗಿದೆ ಅಂದ ಮೇಲೆ ಈ ಒಮ್ಮೆ ವರ್ಣಮಾಲೆಯನ್ನು ಹೇಳಿ ನೋಡೋಣ. ಇಲ್ಲಿ ಹಿರಗಾನ ಮತ್ತು ಕಥಕನ ಅನ್ನೋ 2 ಲಿಪಿ ಇದೆ. ಅಕ್ಷರ ಬೇರೆ ಬೇರೆ, ಆದರೆ ಉಚ್ಚಾರ ಒಂದೇ. ಅದಕ್ಕೆ ಹಿರಗಾನ ಮಾತ್ರ ಉಚ್ಚರಿಸ್ತೀನಿ. ಆ ಇ ಉ ಎ ಓ, ಕಾಕಿ ಕು ಕೆ ಕೋ, ಸಾಶಿ ಸು ಸೆ ಸೋ, ತಾಚಿ ತ್ಸ್ ತೆ ತೋ, ನಾನಿ ನು ನೇನೋ, ಹಾ ಹಿ ಫು ಹೇ ಹೋ, ಮಾಮಿ ಮು ಮೇ ಮೋ, ರಾರಿ ರು ರೇ ರೋ, ಯಾ ಯು ಯೋ, ವಾ ಓ. ಮತ್ತೆ ಬರೆಯೋಕೆ ಹೇಗಿದೆ ಅಂತೀರಾ? ಕೆಳಗೆ ಲಿಂಕ್ ಹಾಕಿದ್ದೀನಿ, ಅಲ್ಲಿಗೆ ಹೋಗಿ ನೋಡಿ ಬರೆದು ಪ್ರಾಕ್ಟೀಸ್ ಮಾಡಿ. ಇಲ್ಲಿಗೆ ವರ್ಣಮಾಲೆ ಬಗ್ಗೆ ಕಿರುಪರಿಚಯ ಆಯಿತು. ನೆಕ್ಸ್ಟ್ ಪದ ಶೀಟಿಗೆ ಹೋಗ್ತೀನಿ. ಪದ ಸ್ಕೂಲ್ನಲ್ಲಿ ಕೇಳಿರ್ತೀರ, ಕ್ರಿಯಾಪದ, ನಾಮಪದ, ವಿಶೇಷಣ ಅಂತೆಲ್ಲ. ಇಲ್ಲೂ ಅವುಗಳನ್ನು ನೋಡೋಣ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನಪ್ಪ ಅಂದರೆ ರಿದಮ್. ಒಮ್ಮೆ ಕ್ರಿಯಾಪದವನ್ನು ಓದ್ತೀನಿ, ಕೇಳಿಸ್ಕೊಳ್ಳಿ. ನೋಡ್ತೀನಿ ಮಿಮಾಸ್, ಕೇಳ್ತೀನಿ ಕಿಕಿಮಾಸ್, ಹೇಳ್ತೀನಿ ಈಮಾಸ್, ಮಾತಾಡ್ತೀನಿ ಹನಶಿಮಾಸ್, ಮಾಡ್ತೀನಿ ಶಿಮಾಸ್. ಮಸ್ ಅಲ್ವಾ ರಿದಮ್ಮು. ಈಗ ನಾಮಪದ ಓದ್ತೀನಿ. ಪರ್ವತ ಯಮದೆಸ್, ಸೇಬು ರಿಂಗೋದೆಸ್, ಹೂವ ಹನದೆಸ್, ಊರು ಮಚಿದೆಸ್, ವ್ಯಕ್ತಿ ಹಿತೋದೆಸ್. ದೆಸು ಅಲ್ವಾ ರಿದಮ್ಮು. ಈಗ ವಿಶೇಷಣ ಓದ್ತೀನಿ. ಎತ್ತರವಾಗಿದೆ ತಕಾಯಿದೆಸ್, ರುಚಿಯಾಗಿದೆ ಒಯ್ಶೀದೆಸ್, ಸುಂದರವಾಗಿದೆ ಕಿರೇದೆಸ್, ನಿಶಬ್ದವಾಗಿದೆ ಶಿಜುಕದೆಸ್, ಒಳ್ಳೆಯವನು ಶಿನ್ಸೆಚ್ದೆಸ್. ಇಲ್ಲೂ ಕೂಡ ದೆಸ್ ಅನ್ನೋ ರಿದಮ್ ಇದೆ ಅಲ್ವಾ. ನೆಕ್ಸ್ಟ್ ವಾಕ್ಯಕ್ಕೆ ಹೋಗೋಣ. ಒಂದ್ಸಲಿ ಪೂರ್ತಿ ಓದ್ಬಿಡ್ತೀನಿ, ಕೊನೆ ತನಕ ಕಣ್ಣು ಮುಚ್ಕೊಂಡು ಕೇಳಿ. ಕೇಳ್ತಾ ನಮ್ಮ ಕನ್ನಡಕ್ಕೆ ಈ ಜಾಪನೀಸ್ ವ್ಯಾಕರಣ, ಗ್ರಾಮರ್ ಎಷ್ಟು ಹತ್ತಿರ ಇದೆ ಅನ್ನೋದನ್ನ ಗಮನಿಸಿ. ಸತೋ ಅವರು ಇದ್ದಾರೆ, ಸತೋ ಸಾಂಗ ಇಮಾಸ್. ಅಲ್ಲಿ ಸತೋ ಅವರು ಇದ್ದಾರೆ, ಸೊಕೊನಿ ಸತೋ ಸಾಂಗ ಇಮಾಸ್. ಟೋಕ್ಯೋಗೆ ಹೋಗ್ತೀನಿ, ಟೋಕ್ಯೋಯೇ ಇಕಿಮಾಸ್. ನಾನು ವಿಮಾನದಲ್ಲಿ ಟೋಕ್ಯೋಗೆ ಹೋಗ್ತೀನಿ, ವತಾಶಿ ವಾ ಹಿಕೋಕಿದೆ ಟೋಕ್ಯೋಯೇ ಇಕಿಮಾಸ್. ನಾನು ಫ್ಯಾಮಿಲಿ ಜೊತೆ ವಿಮಾನದಲ್ಲಿ ಟೋಕ್ಯೋಗೆ ಹೋಗ್ತೀನಿ, ವತಾಶಿ ವಾ ಕಜೋಕು ತೋ ಹಿಕೋಕಿದೆ ಟೋಕ್ಯೋಯೇ ಇಕಿಮಾಸ್. ಜ್ಯೂಸನ್ನು ಕುಡಿತೀನಿ, ಜ್ಯೂಸು ಓ ನೊಮಿಮಾಸ್. ನಾನು ಜ್ಯೂಸನ್ನು ಕುಡಿತೀನಿ, ವತಾಶಿ ವಾ ಜ್ಯೂಸು ಓ ನೊಮಿಮಾಸ್. ನಾನು ಮೆಟ್ರೋ ಸ್ಟೇಷನ್ನಲ್ಲಿ ಜ್ಯೂಸನ್ನು ಕುಡಿತೀನಿ, ವತಾಶಿ ವಾ ಎಕ್ಕಿದೆ ಜ್ಯೂಸು ಓ ನೊಮಿಮಾಸ್. ನಾನು ಹೆಂಡತಿ ಜೊತೆ ಮೆಟ್ರೋ ಸ್ಟೇಷನ್ನಲ್ಲಿ ಜ್ಯೂಸನ್ನು ಕುಡಿತೀನಿ, ವತಾಶಿ ವಾ ಸುಮತೋ ಎಕ್ಕಿದೆ ಜ್ಯೂಸು ಓ ನೊಮಿಮಾಸ್. ಅರೆ, ಕೇಳೋಕೆ ನಮ್ಮ ಕನ್ನಡ ಥರನೇ ಇದೆ ಅಲ್ವಾ.
ಈ ಹಿಂದೆ ಇವುಗಳು ನಮ್ಮ ಪೂರ್ವಜರು ಆಗಿದ್ರೇನೋ, ದಾರಿ ತಪ್ಪಿ ಜಪಾನ್ಗೆ ಹೋಗಿದ್ರೇನೋ ಅನಿಸುತ್ತೆ. ನೆನಪಿರಲಿ, ಹೋದ ವಿಡಿಯೋಗಳಲ್ಲಿ ಹೇಳಿದ ಹಾಗೆ ನಮ್ಮ ಮತ್ತು ಇವರ ವ್ಯಾಕರಣ ಆಲ್ಮೋಸ್ಟ್ ಒಂದೇ. ಇಲ್ಲಿಗೆ ವರ್ಣಮಾಲೆ, ಪದ ಮತ್ತು ವಾಕ್ಯಗಳ ಬಗ್ಗೆ ಕಿರುಪರಿಚಯ ಆಯಿತು. ಸೊ ಜಾಪನೀಸ್ ನೋಡೋಕ್ಕೆ ಭಯಂಕರವಾಗಿದೆ, ಬರೆಯೋಕ್ಕೆ ಎರೆಹುಳು ಥರ ಇದೆ, ಆದರೆ ಆಡೋಕ್ಕೆ ಸರಳವಾಗಿದೆ, ಕೇಳೋಕ್ಕೆ ಸೊಗಸಾಗಿದೆ. ಇದು ನನ್ನ ಅನಿಸಿಕೆ. ಓಕೆ, ಇಲ್ಲಿಗೆ ಈ ವಿಡಿಯೋ ಮುಗೀತು. ಮುಂದೆ ಅಡಿಪಾಯ ಅನ್ನೋ ಹೊಸ ಸೀರೀಸನ್ನು ಶುರು ಮಾಡ್ತೀನಿ. ಆ ಅಡಿಪಾಯದಲ್ಲಿ ಗ್ರಾಮರ್ ಬಗ್ಗೆ ಇನ್ನೂ ಡಿಟೇಲಾಗಿ ಹೇಳ್ತಾ ಹೋಗ್ತೀನಿ. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ವಾಕ್ಯದ ಭಾಗಗಳು ಬಗ್ಗೆ, ಪಾರ್ಟಿಕಲ್ಸ್ ಅಂದರೆ ವಿಭಕ್ತಿ ಬಗ್ಗೆ. ಆ ಅಡಿಪಾಯ ನಿಮಗೆ ಚೆನ್ನಾಗಿ ಬಿತ್ತು ಅಂದರೆ ಮಿನ್ನನೋ ನಿಹೋಂಗೋ ಅನ್ನೋ ಜಾಪನೀಸ್ ಬುಕ್ ಇದೆ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ. ಅದನ್ನು ನೀವು ಸ್ವಂತವಾಗಿ ಓದಬಹುದು, ನಾನು ಹಾಕುವ ವಿಡಿಯೋಗಳ ಜೊತೆಗೆ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ದೇವ ಮಾತಾ